ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಬಹಳ ದಿನಗಳಿಂದ ಸತ್ಯವೇದದಲ್ಲಿ ಒಂದು ಚರ್ಚೆಯನ್ನು ಮಾಡಬೇಕು ಎಂಬತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ದೇವರು ಅದನ್ನ ಮಾಡಿದ್ದಾನೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳೀಕೃಷ್ಣ. ನಮಸ್ಕಾರ. ಈಗ ಸತ್ಯವೇದವನ್ನು ತೆಗೆದುಕೊಂಡಾಗ 66 ಪುಸ್ತಕಗಳಿವೆ. ಅದರಲ್ಲಿ ಎಷ್ಟೋ ಜನ ನಾವು ಸತ್ಯವೇದವನ್ನ ಓದಬೇಕು ಅಂದ ತಕ್ಷಣ ಕೀರ್ತನೆಯನ್ನು ತೆಗೆದ್ಬಿಟ್ಟು ಸ್ವಲ್ಪ ಓದ್ಬಿಟ್ಟು ಅದರಲ್ಲಿ 23 ಓದ್ಬಿಟ್ಟು ಬಿಟ್ಬಿಡ್ತೇವೆ. ಕೆಲವೊಮ್ಮೆ ನಮಗೆ ಆದಿ ಕಾಂಡದಲ್ಲಿ ಏನಿದೆ, ಯಾಜಕ ಕಾಂಡದಲ್ಲಿ ಏನಿದೆ, ಅಪೊಸ್ತಲ ಕೃತ್ಯದಲ್ಲಿ ಏನಿದೆ ಅಂತ ಸಡನ್ ಆಗಿ ಯಾರ ಹತ್ರ ಕೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನ ಇಟ್ಟು ನಮ್ಮ ಪ್ರಿಯ ವೀಕ್ಷಕರಿಗೆ ಈ ಪುಸ್ತಕದಲ್ಲಿ ಇದಿದೆ, ನೀವು ಇದನ್ನು ಓದಿದ್ರೆ ಇದನ್ನ ಕಲ್ತ್ಕೊಳ್ತೀವಿ ಎಂಬತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ನಾವು ಆದಿಕಾಂಡದ ಬಗ್ಗೆ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಆದಿಕಾಂಡ ಅಂತ ನಾವು ತೆಗೆದುಕೊಂಡಾಗ ಅದು ಸೃಷ್ಟಿಯ ಬಗ್ಗೆ ಅಂತ ಎಲ್ಲರಿಗೂ ಮಾಹಿತಿ ಇದೆ. ಆದರೆ ಲೇಖಕರ ಬಗ್ಗೆ ಸ್ವಲ್ಪ ಹೇಳಿ ಬೋಧಕರಾದ ಮುರಳಿ ಅವರೇ. ಈ ಸತ್ಯವೇದ ಅಂತ ನಾವು ನೋಡುವಾಗ ಆಂಗ್ಲ ಭಾಷೆಯಲ್ಲಿ ನಾವು ಅದನ್ನು ಬೈಬಲ್ ಎಂಬುದಾಗಿ ಮಾತನಾಡ್ತಾರೆ. ಈ ಬೈಬಲ್ ಎನ್ನುವಂಥ ಪದ ಬಂದದ್ದು ಬಿಬ್ಲಿಯೋಸ್ ಎಂಬುದಾಗಿ. ಈ ಬಿಬ್ಲಿಯೋಸ್ ಎನ್ನುವಂಥದ್ದು ಗ್ರೀಕ್ ಪದದಲ್ಲಿ ನಾವು ಅರ್ಥೈಸಿಕೊಳ್ಳುವಾಗ ಸಣ್ಣ ಸಣ್ಣ ಪುಸ್ತಕಗಳು ಎಂಬುದಾಗಿ. ಸಣ್ಣ ಸಣ್ಣ ಪುಸ್ತಕಗಳು ಸೇರಿ ಈ ಒಂದು ದೊಡ್ಡ ಪುಸ್ತಕ ಸತ್ಯವೇದ ಎನ್ನುವಂಥದ್ದು, ಬೈಬಲ್ ಎನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ಈ ಒಂದು ಆದಿಕಾಂಡ ಎನ್ನುವಂಥ ಪುಸ್ತಕದ ಒಂದು ವಿಚಾರವನ್ನು ಗಮನಿಸುವಾಗ ಇದನ್ನು ಬರೆದಿರುವಂಥದ್ದು ಮೋಶೆ ಎಂಬುವಂಥ ಪ್ರವಾದಿ ಎಂಬುದಾಗಿ ನಾವು ನೋಡ್ತೇವೆ. ಆತನು ಈ ಆದಿಕಾಂಡ ಮತ್ತು ವಿಮೋಚನಾ ಕಾಂಡ, ಲೆವಿಯ ಕಾಂಡ ಅಥವಾ ಯಾಜಕ ಕಾಂಡ ಅಂತ ಹೇಳ್ತಾರೆ, ಆನಂದ ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ ಮತ್ತು ಯೋಬನ ಆ ಪುಸ್ತಕವನ್ನು ಸಹ ಮೋಶೆಯೇ ಬರೆದಿರಬಹುದು ಮತ್ತು ಕೆಲವು ಕೀರ್ತನೆಗಳನ್ನು ಸಹ ಮೋಶೆಯೇ ಬರೆದಿರುವುದು ಎಂಬುದಾಗಿ ನಾವು ಕೆಲವು ಪುರಾವೆಗಳನ್ನು ಓದುವಾಗ ಇದನ್ನು ನಾವು ಕಂಡುಕೊಳ್ತೇವೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಬೋಧಕರಾದ ಪೀಟರ್ ಅವರೇ. ಈಗ ಬೋಧಕರಾದ ಮುರಳಿ ಅವರು ಹೇಳಿದ್ದಾರೆ ಮೋಶೆನೇ ಲೇಖಕ ಅಂತ. ಆದರೆ ಮೋಶೆ ಆದಿಕಾಂಡದಲ್ಲಿ ಬರೋದಿಲ್ವೇ? ನಿಜ. ಆದಿಕಾಂಡ ಅನ್ನುವಾಗ ಎಲ್ಲದಕ್ಕೂ ಪ್ರಾರಂಭ, ಈ ಮಾನವ ಸಂಸ್ಕೃತಿಯೇ ಭೂಮಿಯ ಮೇಲೆ ಪ್ರಾರಂಭವಾಗುವುದಕ್ಕೆ ಕಾರಣ ದೇವರು. ಈ ಒಂದು ಚರಿತ್ರೆ, ಮಾನವ ಚರಿತ್ರೆ, ಇದರ ಪ್ರಾರಂಭವನ್ನು ಬರೀಬೇಕಾದ್ರೆ ಮೋಸೆ ಖಂಡಿತವಾಗಲೂ ಇರಲಿಲ್ಲ. ಇದು ಹಿಂದೆ ನಡೆದಂಥ ಘಟನೆಯಾಗಿತ್ತು. ಆದರೆ ಮಾನವರು ಈಗ ಇದಾದ ಹೆಚ್ಚು ಕಡಿಮೆ ಒಂದು 2,500 ವರ್ಷಗಳ ನಂತರ ಮೋಸೆಯ ಚಿತ್ರದಲ್ಲಿ ಬರ್ತಾರೆ. ಈ ಮೋಸೆಗೆ ದೇವರು ದರ್ಶನದಲ್ಲಿ ಈ ರೀತಿ ಹಿಂದೆ ನಡೆದಂಥ ಘಟನೆಗಳನ್ನು ಅವನ ಮನಸ್ಸಿನ ಚಿತ್ರಕ್ಕೆ ತಂದು ಇವುಗಳನ್ನು ಬರೆಯಲು ಪ್ರೇರೇಪಿಸಿದ್ದರಿಂದ ಆತನು ಇವುಗಳನ್ನು ಇಂದು ನಮ್ಮ ಒಳ್ಳೆಯದಕ್ಕಾಗಿ, ಇಡೀ ಮಾನವ ಕುಲದ ಒಳ್ಳೆಯದಕ್ಕಾಗಿ ಆತನು ಬರೆದ. ಬೋಧಕರೇ, ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಕ್ಕೆ ಬಂದಿದ್ದೀವಿ. ಮೋಶೆ ಯಾವ ಸಂದರ್ಭದಲ್ಲಿ ಈ ಆದಿಕಾಂಡ ಪುಸ್ತಕದಲ್ಲಿ ಬರೆದ? ಏನ್ ನಡೀತಾ ಇತ್ತು ಆವಾಗ? ಮೋಸೆ ಇಸ್ರಾಯೇಲ್ ಜನರನ್ನ ಐಗುಪ್ತ್ಯದಿಂದ ಕಾನಾನ್ ದೇಶಕ್ಕೆ ಕರೆದೊಯ್ಯುತ್ತಿದ್ದಾಗ ಈ ನಡುವೆ ಆತನು ಈ ದರ್ಶನವನ್ನು ಕಂಡುಕೊಂಡ ಅಂತ ವಿದ್ವಾಂಸರು ಇದನ್ನು ನಮ್ಮ ಗಮನಕ್ಕೆ ತರ್ತಾರೆ. ಈ ಆದಿಕಾಂಡದ ಒಂದು ದಿನಾಂಕ ಏನಾದರೂ ಸ್ವಲ್ಪ ಹೇಳಿದ್ರೆ ನಮ್ಮ ಪ್ರಿಯ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಸಿಕ್ದಂಗೆ ಆಗುತ್ತೆ. ಕ್ರಿಸ್ತ ಪೂರ್ವ 1500 ಆ ಸಮಯಕ್ಕೆ 1400ರಿಂದ 1500 ಈ ಸಮಯಕ್ಕೆ ಇದನ್ನು ಬರೆದಿರಬಹುದು ಅನ್ನುವಂಥದ್ದು ಒಂದು ಅಂದಾಜಿನ ಲೆಕ್ಕ. ಧನ್ಯವಾದ. ಬೋಧಕರಾದ ಮುರಳಿ ಅವರೇ, ಆದಿಕಾಂಡ ಮೊದಲನೇ ಪುಸ್ತಕ ಮೋಶೆ ಬರೆದಿದ್ದು ಯಾವ ಸಮಯದಲ್ಲಿ ಬರೆದಿದ್ದು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ನಾವು ಓದ್ತಕ್ಕಂಥ ಈ 66 ಪುಸ್ತಕಗಳು ಇದೇ ಸರಿಯಾದ ಪುಸ್ತಕಗಳು, ಬೇರೆ ಪುಸ್ತಕಗಳು ಇಲ್ಲ. ಈ ಪುಸ್ತಕಗಳನ್ನು ಓದಿದ್ರೆ ಮಾತ್ರ ನಮಗೆ ಸತ್ಯವೇದದ ಇಡೀ ಒಂದು ಅರ್ಥ ಸಿಗುತ್ತೆ ಎಂಬತಕ್ಕಂಥದಕ್ಕೆ ಯಾವ್ದಾನ ಒಂದು ರೀತಿಯಾದ ಒಂದು ಕ್ರಮವನ್ನ ಅವರು ಉಪಯೋಗಿಸಿ ಅದನ್ನ ಸರಿ ಮಾಡಿದ್ರ? ಯಾವ ರೀತಿ ಅದನ್ನ ಸತ್ಯವೇದವಾಗಿ ತೆಗೆದುಕೊಂಡ್ಬಂದ್ರು ಬೋಧಕರಾದ ಮುರಳಿ ಅವರೇ?
ಪ್ರವಾದಿಗಳು ಅನೇಕ ವಿಚಾರಗಳನ್ನು ಬರೆದರು. ಆದರೆ ಯಾವ ಪ್ರವಾದಿ ಬರೆದಂಥ ಪುಸ್ತಕ, ಯಾವ ಪುಸ್ತಕಗಳು ನಿಜವಾಗಿಯೂ ಸತ್ಯವೇದದಲ್ಲಿ ಸೇರ್ಪಡೆ ಆಗಬೇಕು ಎನ್ನುವಂಥ ವಿಚಾರವನ್ನು ಆಂಗ್ಲ ಭಾಷೆಯಲ್ಲಿ ಕ್ಯಾನನೈಸೇಷನ್ ಅಂತ ಹೇಳ್ತಾರೆ. ಇದಕ್ಕೆ ಆ ಒಂದು ದೈವಿಕ ಗಣ್ಯತೆ ದೊರಕಬೇಕು. ಅದೇ ರೀತಿಯಲ್ಲಿ ಮನುಷ್ಯರು ನಾವುಗಳು ಅದನ್ನು ತೆರೆದು ಓದುವಾಗ ಹೌದು ಇದು ದೇವರ ವಾಕ್ಯ ಎಂಬುದಾಗಿ ಅವರು ಅದನ್ನು ಅರಿತು ಅಂಗೀಕರಿಸ್ಕೊಳ್ಬೇಕು. ಈಗ ಹಳೆ ಒಡಂಬಡಿಕೆಯ ಆ ಒಂದು ಸಮಯದಲ್ಲಿ ಇಂಥ ಒಂದು ಗೊಂದಲವಿರಲಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಈ ಪರ್ಣಶಾಲೆ ಈ ಒಂದು ಆಲಯವನ್ನು ಕಟ್ಟಿದರೋ ಆ ಮಂಜೂಷ ಪೆಟ್ಟಿಗೆಯನ್ನು ಏರ್ಪಾಡು ಮಾಡಿದರು. ಆ ಮಂಜೂಷದ ಪೆಟ್ಟಿಗೆಯ ಒಳಗಡೆ ದೇವರು ತನ್ನ ಸ್ವಂತ ಬೆರಳಿನಲ್ಲಿ ಬರೆದಂಥ ಆ ದಶಾಗ್ನಿಯನ್ನು ಆ ಮಂಜೂಷ ಪೆಟ್ಟಿಗೆಯಲ್ಲಿತ್ತು. ದ ಆರ್ಕ್ ಆಫ್ ಕವನೆಂಟ್ ಎಂಬ ಒಂದು, ಅದರ ಪಕ್ಕದಲ್ಲಿ ಮೋಶೆ ಬರೆದಂಥ ಗ್ರಂಥಗಳನ್ನು ಅಲ್ಲಿ ಇಡ್ತಿದ್ರು. ಮೊದಲನೆಯ ಗ್ರಂಥ ಬರೆದಾಗ ಅದರ ಪಕ್ಕದಲ್ಲಿತ್ತು, ಎರಡನೆಯ ಗ್ರಂಥ ಬರೆದಾಗ ಅಲ್ಲಿತ್ತು, ಮೂರನೆಯ ಕಾಂಡ ಬರೆಯುವಾಗ ಅಲ್ಲಿತ್ತು. ಹಾಗೆ ಮೋಶೆ ಈ ಲೋಕದಲ್ಲಿ ಇರುವಾಗ ಕಾಲಹರಣ ಆದಾಗ ನಂತರ ಯೆಹೋಶುವನು ಬಂದನು. ಯೆಹೋಶುವನು ಬಂದಾಗ ಯೆಹೋಶುವನ ಪುಸ್ತಕ ಅದರಲ್ಲಿ ಸೇರಿತು. ನಂತರ ನ್ಯಾಯಸ್ಥಾಪಕರು, ರೂತಳು ಎಂಬುದಾಗಿ ಮಲಾಕಿಯದವರೆಗೂ ಈ ಹಳೆ ಒಡಂಬಡಿಕೆಯ ವಿಚಾರದಲ್ಲಿ ಯಾವ ಒಂದು ಗೊಂದಲ ಇರಲಿಲ್ಲ. ಎಲ್ಲವೂ ಈ ಮಂಜೂಷದ ಪೆಟ್ಟಿಗೆ ಪಕ್ಕದಲ್ಲಿ ಇರ್ತಿತ್ತು. ಹೊಸ ಒಡಂಬಡಿಕೆ ಈ ಏರ್ಪಾಡನ್ನು ಗಮನಿಸುವಾಗ ಕೆಲವರು ಯಹೂದ್ಯರು ಇದನ್ನು ಐಗುಪ್ತದಿಂದ ಬಿಡುಗಡೆಯಾದಂಥ ಯಹೂದ್ಯರು ಒಂದು ರೀತಿಯ ಗಣನೆಗೆ ತೆಗೆದುಕೊಂಡರು. ಇನ್ನು ಕೆಲವರು ಪ್ಯಾಲೆಸ್ತೈನ್ ಆ ಒಂದು ದೇಶದಲ್ಲಿ ವಾಸಿಸಿದ ಆ ಒಂದು ಯಹೂದ್ಯರಿಗೆ ಇನ್ನೊಂದು ರೀತಿಯ ಮಾನ್ಯತೆಯ ಗೋಲಿತ್ತು. ಸೊ ಇದರಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ದೇವರು ಆಜ್ಞೆ ಮಾಡದಂತೆ ಪುಸ್ತಕಗಳು ಒಂದುಗೂಡಿದ್ವು. ಅದ್ರ ಜೊತೆ ನೀವು ನಮಗೆ ವಿರಾಮಕ್ಕೆ ತುಂಬಾ ಕಡಿಮೆ ಸಮಯ ಇದೆ, ಏನಾದರೂ ಸ್ವಲ್ಪ ಅದಕ್ಕೆ ಸೇರಿಸ್ತೀರಾ ಬೋಧಕರಾದ ಪೀಟರ್ ಅವರೇ? ಹಳೆಯ ಒಡಂಬಡಿಕೆಯಲ್ಲಿ ಈ ಪುಸ್ತಕಗಳನ್ನು ಹಿಂದೆ ಮೊದಲ 5 ಪುಸ್ತಕಗಳು ಮೋಸೆ ಬರೆದವು ಧರ್ಮಶಾಸ್ತ್ರ ಅಂತ ಕರಿತೇವೆ. ಆನಂತರ ಕೆಲವು ಪುಸ್ತಕಗಳು ಚರಿತ್ರೆ ಪುಸ್ತಕಗಳಂತ ನೋಡ್ತೇವೆ. ತುಂಬಾ ಸಮಯ ಬಂದಿದೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಈ ಒಂದು ವಿಷಯವನ್ನ ನಮ್ಮ ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮಾಡೋಣ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ಚರ್ಚೆ ಮುಂದುವರಿಯುತ್ತೆ. ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇನೆ. ಪ್ರಿಯ ವೀಕ್ಷಕರೇ, ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೋಧಕರಾದ ಪೀಟರ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ರೆ ಮುಂದುವರಿಸಿ ದಯವಿಟ್ಟು. ಈ ಇಬ್ರಿಯ ಭಾಷೆಯಲ್ಲಿ ದೈವ ಗ್ರಂಥಗಳು ಮಾನವರ ಉಪಯೋಗಕ್ಕಾಗಿ, ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೊಡಲ್ಪಟ್ಟಿದ್ದವು. ಈ ಪುಸ್ತಕಗಳನ್ನು ನಾವು ಪೆಂಟೆಟಾಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಮೊದಲ 5 ಪುಸ್ತಕ ಮೋಸೆ ಪುಸ್ತಕಗಳು. ನಂತರ ಬರ್ತಕ್ಕಂಥ ಕೆಲವು ಪುಸ್ತಕಗಳು ಚರಿತ್ರೆ ಪುಸ್ತಕಗಳು. ಆ ನಂತರ ಬರ್ತಕ್ಕಂಥ ಕೆಲವು ಪುಸ್ತಕಗಳು ಕಾವ್ಯಗಳನ್ನು ಹೊಂದಿದೆ, ಸಂಗೀತಗಳನ್ನು ಹೊಂದಿದೆ. ಇನ್ನು ಕೆಲವು ಪುಸ್ತಕಗಳು ಪ್ರವಾದನಾ ಪುಸ್ತಕಗಳು. ಈ ಪುಸ್ತಕಗಳಲ್ಲಿ ಅಪೋಕ್ಯಾಲಿಪ್ಟಿಕ್ ಲಿಟ್ರೇಚರು ಅಂತ ಹೇಳ್ತಾರೆ. 3-4 ಪುಸ್ತಕಗಳಲ್ಲಿ ಈ ಮಾನವ ಚರಿತ್ರೆ ಹೇಗೆ ಪ್ರಾರಂಭಗೊಂಡು ಹೇಗೆ ಮುಂದೆ ಸಾಗ್ತದೆ ಅನ್ನುವಂಥ ವಿಷಯಗಳು ಕೂಡ ಇವೆ. ಇವೆಲ್ಲವುಗಳು ಕೂಡ ಮನುಷ್ಯನು ಆತ್ಮಿಕವಾಗಿ ದೇವರನ್ನು ಕಂಡುಕೊಂಡು, ದೇವರ ಪ್ರೀತಿ ಮತ್ತು ಕೃಪೆಯನ್ನು ಅರಿತುಕೊಂಡು ಆತನನ್ನು ಪ್ರೀತಿಸುವ ಉದ್ದೇಶದಿಂದ ಬರೆಯಲ್ಪಟ್ಟಿದ್ದವು. ಇವುಗಳೆಲ್ಲವೂ ದೈವ ಪ್ರೇರಿತವೇ ಅನ್ನುವಂಥ ಒಂದು ಪ್ರಶ್ನೆ ಮೂಡಿದಾಗ ಈ ಭಕ್ತರು ಕೆಲವು ಸಂದರ್ಭಗಳಲ್ಲಿ ಸೇರಿ ಸೆಪ್ಟೋಜೆಂಟ್ ಅಂತ ಕರಿತೇವೆ, 70 ಜನರು ಇದನ್ನು ನಾನು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಆ ಸಮಯದಲ್ಲಿ ಆ ನಂತರದಲ್ಲಿ ಒಂದು ಇತ್ಯರ್ಥಕ್ಕೆ ಬರುವಾಗ ಕೆಲವು ಪುಸ್ತಕಗಳು ಮಾತ್ರ ಇಲ್ಲಿ ಇರಬೇಕು. ಬೋಧಕರಾದಂಥ ಮುರಳಿಯವರು ಹೇಳಿದ ಹಾಗೆ ಯಾವುದು ದೇವರಿಂದ ಪ್ರೇರೇಪಿತ, ಯಾವುದು ಮಾನ್ಯ, ಯಾವುದು ಮಾನವನ ಸಂಪೂರ್ಣ ಜೀವಿತಕ್ಕೆ ಒಂದು ಪ್ರೇರಣೆಯನ್ನು ಅಥವಾ ಸಹಾಯವನ್ನು ನೀಡಿ ಆತನನ್ನು ದೇವರ ಚಿತ್ತಕ್ಕನುಗುಣವಾಗಿ ಮೇಲೆತ್ತುತ್ತದೋ ಅಂಥವುಗಳು ಯೋಗ್ಯವೆಂದು ಅವರು ನಿರ್ಧರಿಸಿ ಅಂದಿನ ಭಾಷೆಗೆ ಅಂತಂದರೆ ಜನರಿಗೆ ಬೇಕಾಗುವಂಥ ಲ್ಯಾಟಿನ್ ಅಂದು ಈ ರೋಮನ್ ಸಭೆ
ಇದನ್ನು ಅವರ ಭಾಷೆಯಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಉಪಯೋಗಿಸಿದವು. ಆನಂತರ ಈ ಪುಸ್ತಕಗಳು ಗ್ರೀಕ್ ಭಾಷೆಯಲ್ಲಿ ಕೂಡ ಅನುವಾದವಾದವು. ಸೊ ಆವಾಗಲೇ ಇವಕ್ಕೆ ಕ್ಯಾನನೈಸಿಂಗ್ ಅಂತ ನಾವು ಅಂತೇವೆ. ಕ್ಯಾನನ್ ಅಂತಂದರೆ ಒಂದು ನೇಮಕ್ಕೆ ಒಳಪಟ್ಟಂಥ ದೈವಿಕ ಪ್ರೇರಣೆಗೆ ಸಾಧಕವಾಗುವಂಥ ಪುಸ್ತಕಗಳು ಅಂತ ಹೇಳಲ್ಪಟ್ಟಿವೆ. ಸೊ ಈಗ ನಾವು ಯಾವ ರೀತಿ ಪುಸ್ತಕಗಳು ಒಂದಾಯ್ತು ಎಲ್ಲ ನೋಡಿದ್ದೇವೆ. ಈಗ ಆದಿಕಾಂಡದಲ್ಲಿ ನಾವು ಕಾಲಿಡಕ್ಕೆ ಹೋಗ್ತಾ ಇದ್ದೇವೆ. ಆದಿಕಾಂಡದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶ ಸೃಷ್ಟಿಯ ನಂತರ ನಿಮಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ವಿಷಯ ಯಾವುದು ಆದಿಕಾಂಡದಲ್ಲಿ? ದೇವರೊಬ್ಬನಿದ್ದಾನೆ, ಈ ಲೋಕದ ವಿಚಾರದಲ್ಲಿ ಬಹಳ ಕಾಳಜಿ ವಹಿಸ್ತಾ ಇದ್ದಾನೆ, ನಮ್ಮೆಲ್ಲರ ಒಂದು ಹಿತವನ್ನು ಆತನು ಹಿತೈಸುವಂಥವನಾಗಿದ್ದಾನೆ ಎಂಬುವಂಥ ವಿಚಾರವೇ ನನಗೆ ಆದಿಯಲ್ಲೇ ಆ ಒಂದು ಸಂದೇಶ ಆದಿಕಾಂಡದಲ್ಲಿ ಸಿಕ್ಕುತ್ತದೆ. ಕೊನೆಯವರೆಗೂ ನೀವು ಹೋಗುವುದಾದರೆ ಆ ಕ್ರಿಸ್ತನಿಂದ ಶುರುವಾದಂಥ ಪುಸ್ತಕ ಕ್ರಿಸ್ತನಲ್ಲಿ ಅಂತ್ಯವಾಗುವುದನ್ನು ನಾವು ಕಾಣ್ತೇವೆ. ಅದೇ ಒಂದು ನನ್ನ ಮನಸ್ಸಿಗೆ ಆದಿಕಾಂಡದಲ್ಲಿ ಕ್ರಿಸ್ತನೇ ಆದಿಯು ಎನ್ನುವಂಥ ವಿಚಾರವನ್ನು ತೋರಿಸುವಂಥ ಒಂದು ಪುಸ್ತಕ. ಬೋಧಕರಾದ ಪೀಟರ್ ಅವರೇ, ನಿಮ್ಮ ಅನಿಸಿಕೆ? ಆದಿಕಾಂಡ ಇಂದು ಬಹಳ ಪ್ರಾಮುಖ್ಯವಾದಂಥ ಪುಸ್ತಕ. ಎಲ್ಲದಕ್ಕೂ ಆದಿಯನ್ನು ಇದು ಸೂಚಿಸ್ತದೆ. ಇದು ತಿಳಿದವರಿಗೂ, ವಿದ್ಯಾವಂತರಿಗೂ, ವಿದ್ಯೆ ಇಲ್ಲದವರಿಗೂ, ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಕೂಡ ಇರಬಹುದು. ಎಲ್ಲರಿಗೂ ಕೂಡ ಮಾನವನ ಒಂದು ಸೃಷ್ಟಿ, ಮಾನವನು ಎಲ್ಲಿಂದ ಬಂದ, ಮಾನವನು ಇರ್ತಕ್ಕಂಥ ಈ ನಿಸರ್ಗ, ಈ ಜಗತ್ತು ಎಲ್ಲಿಂದ ಬಂತು. ಬೋಧಕರಾದ ಪೀಟರ್ ಅವರೇ, ಕ್ಷಮಿಸಬೇಕು ನಿಮ್ಮನ್ನ ನಿಲ್ಲಿಸೋದಕ್ಕೆ. ಈಗ ನಾವು ಈ ಎವಲ್ಯೂಷನ್ ಕಲಿತೀವೋ, ಈಗ ನಾವು ವಿಜ್ಞಾನದ ಒಂದು ನಮ್ಮ ಶಾಲೆಗಳಲ್ಲಿ ನಾವು ಕಲಿಯುವಾಗ ಮಾನವನು ಒಂದು ಸಣ್ಣ ಒಂದು ಅಣುವಿನಿಂದ ಶುರುವಾಯಿತು ಎಂಬತಕ್ಕಂಥ ಒಂದು ವಿಚಾರವನ್ನ ನಾವು ಎವಲ್ಯೂಷನ್ ವಿಕಾಸತ್ವ ಅಂತ ಹೇಳ್ತೇವೆ. ಆ ಒಂದು ವಿಕಾಸತ್ವ ಮತ್ತು ಈ ಆದಿಕಾಂಡವನ್ನ ನಾವು ತೆಗೆದುಕೊಂಡಾಗ ಯಾವ ರೀತಿ ಒಂದಕ್ಕೆ ಹೊಂದಾಣಿಕೆ ಅಥವಾ ಒಂದಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ ಬೋಧಕರೇ? ಈ ಒಂದು ವಿಕಾಸತ್ವಕ್ಕೂ ಮತ್ತು ಈ ಸೃಷ್ಟಿತ್ವಕ್ಕೂ ಹೊಂದಾಣಿಕೆ ಇಲ್ಲ, ವಿರೋಧತೆ ಇದೆ, ತದ್ವಿರೋಧತೆ ಇದೆ ಎಂಬುದನ್ನು ನೋಡ್ತೇವೆ. ಒಂದು ಥಿಯರಿ ಎಂದು ಹೇಳ್ತಾರೆ, ಈ ವಿಕಾಸನ ಥಿಯರಿ ಸಿದ್ಧಾಂತದಲ್ಲಿ ದೇವರೇ ಇಲ್ಲ. ಈ ಒಂದು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರಿದ್ದಾನೆ ಎಂಬುದಕ್ಕೆ ಯಾವ ಪುರಾವೆಯನ್ನು ಕೊಡ್ತಿಲ್ಲ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಆದಿಕಾಂಡ 1:1 ಹಾಗೆ ಪ್ರಾರಂಭವಾಗ್ತದೆ ಈ ಒಂದು ವಾಕ್ಯ. ದೇವರು ಇದ್ದಾನೆ, ಆತನು ಹೇಗಿದ್ದಾನೆ ಎಂಬುದಾಗಿ ಸತ್ಯವೇದ ಅದನ್ನು ವಿವರಿಸ್ಲಿಕ್ಕೆ ಹೋಗ್ತಿಲ್ಲ. ನೇರವಾಗಿ ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಪ್ರಾರಂಭ ಆಗ್ತದೆ. ಆದರೆ ವಿಕಾಸನದ ವಿಚಾರದಲ್ಲಿ ನೋಡುವಾಗ ಎಲ್ಲ ರೀತಿಯ ಪುರಾವೆ, ಸಿದ್ಧಾಂತ ಇವನ್ನೆಲ್ಲವನ್ನು ಇಟ್ಟುಕೊಂಡು ನೋಡಿದರೂ ಯಾವುದೇ ಒಂದು ಫೌಂಡೇಶನ್ ಇಲ್ಲದೆ, ಅಡಿಪಾಯವಿಲ್ಲದೆ ಅವ್ರು ಬೆಳೆದುಕೊಂಡು ಬಂದಿದೆ ಅಂತ ನೋಡ್ತೇವೆ. ಒಂದು ಸಣ್ಣ ಅಣುವಿನಿಂದ ಇನ್ನೊಂದು ದೊಡ್ಡ ಪ್ರಾಣಿ ಬಂತು, ಆ ಒಂದು ಪ್ರಾಣಿಯಿಂದ ಮಂಗದಿಂದ ಮನುಷ್ಯನು ಬಂದು ಎಂಬುದಾಗಿರ್ತದೆ. ಆದರೆ ಸತ್ಯವೇದದಲ್ಲಿ ಇವತ್ತಿಗೂ ವೈಜ್ಞಾನಿಕವಾಗಿ ಸೃಷ್ಟಿಕರ್ತನೊಬ್ಬನಿದ್ದಾನೆ. ಆ ಒಂದು ಸೃಷ್ಟಿಕರ್ತನಿಂದ ಉಂಟಾದ ಜೀವಿಗಳು ನಾವು ಮತ್ತು ನೀವುಗಳು, ಈ ಲೋಕದಲ್ಲಿರುವ ಎಲ್ಲ ನಿಸರ್ಗದಲ್ಲಿರುವ ಎಲ್ಲದಕ್ಕೂ ಒಂದು ಡಿಸೈನ್ ಇದೆ ಎಂಬುದಾಗಿ ಈ ಡಿಸೈನ್ ಸಿದ್ಧಾಂತದ ಮೂಲಕವಾಗಿ ನಾವು ಈ ಒಂದು ವಿಕಾಸದ ಪುರಾವೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಬೋದು. ಬೋಧಕರಾದ ಪೀಟರ್ ಅವರೇ, ವಿಕಾಸತ್ವವನ್ನು ತೆಗೆದುಕೊಂಡಾಗ ಅಥವಾ ಈ ಎವಲ್ಯೂಷನ್ ಅಂತ ತೆಗೆದುಕೊಂಡಾಗ ಆದಿಕಾಂಡವನ್ನು ಓದಿದ್ರೆ ಈ ಒಂದು ವಿಕಾಸತ್ವಕ್ಕೆ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದಾ? ಖಂಡಿತವಾಗಲೂ ಆದಿಕಾಂಡ ಪುಸ್ತಕವನ್ನ ಸರಿಯಾದ ಮನೋಭಾವದಿಂದ, ನಂಬಿಕೆಯಿಂದ ಓದಿ ಇವತ್ತು ಮನುಷ್ಯರು ಹಾಕಬಹುದಾದ ಅಥವಾ ಮನುಷ್ಯರಿಗಿರಬೇಕಾದಂಥ ಅನೇಕ ಸೃಷ್ಟಿಯ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಆದಿಕಾಂಡದಲ್ಲಿ ಕಂಡುಕೊಳ್ಬೋದು. ಈಗ ಆದಿಕಾಂಡ ಸಾಕಷ್ಟು ವಿಷಯಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಆದಿಕಾಂಡದಲ್ಲಿ ನಾವು ನೋಡ್ತಕ್ಕಂಥದ್ದು 5 ರೀತಿಯಾದ ಒಂದು ಮುಖ್ಯವಾಗಿರ್ತಕ್ಕಂಥ 5 ವ್ಯಕ್ತಿಗಳು, ಅವರ ಒಂದು ಬೇರೆ ಬೇರೆ ರೀತಿಯಾದ ವ್ಯಕ್ತಿಗಳು ಆಗಿದ್ದಾರೆ. ಅದರಲ್ಲಿ ನಾವು ಮೊದಲನೇದಾಗಿ ಅನೋಕನ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರ ಸ್ವಭಾವ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಹನೋಕನ ಬಗೆಗೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ವಿಷಯವನ್ನ ನಿಮ್ಮ ಗಮನಕ್ಕೆ ನಾನು ತರಲು ಇಷ್ಟಪಡ್ತೇನೆ. ಏನೆಂದರೆ ಆದಿಕಾಂಡದಲ್ಲಿ
ಮಾನವ ಸಂಸ್ಕೃತಿಯ ಪ್ರಾರಂಭ ಇದೆ. ಇವತ್ತು ಮಾನವನು ತೊಂದರೆಯಲ್ಲಿದ್ದಾನೆ. ಪಾಪದ ದೆಸೆಯಿಂದ ಪಾಪ ಹೇಗೆ ಬಂತು ಎಂಬುದಿದೆ. ಈ ಪಾಪದಲ್ಲಿ ಬಿದ್ದು ತೊಂದರೆಗಳನ್ನು ಅನುಭವಿಸುವಂಥ ಮಾನವನು ರಕ್ಷಣೆಯನ್ನು ಹೊಂದಬೇಕು. ರಕ್ಷಣೆಯ ಯೋಜನೆ ಅಲ್ಲಿದೆ. ದೇಶಗಳ ಪ್ರಾರಂಭ ಇಲ್ಲಿದೆ. ದೇವರು ಕರೆದುಕೊಂಡಂತ ಆತನ ಒಂದು ಜನಾಂಗದ ಪ್ರಾರಂಭ ಕೂಡ ಇಲ್ಲಿ ಇರೋದನ್ನು ನಮ್ಮ ಗಮನಕ್ಕೆ ಬರ್ತದೆ. ಸೊ ಇಲ್ಲಿ ಆರಂಭ ಇದೆ, ಅದಾದ್ಮೇಲೆ ಪಾಪ ಇದೆ, ಅದಕ್ಕೆ ಏನು ಮಾಡಬೇಕು ಎಂಬತಕ್ಕಂಥ ಯೋಜನೆ ಕೂಡ ಆದಿಕಾಂಡದಲ್ಲಿ ರೆಡಿ ಆಗಿದೆ ಅಲ್ವೇ? ಎಲ್ಲ ಆರಂಭವೂ ಇದೆ. ಜಗತ್ತಿನ ಆರಂಭ, ವಿಶ್ವದ ಆರಂಭ, ಮಾನವನ ಆರಂಭ, ಪಾಪದ ಆರಂಭ, ಪಾಪದಿಂದ ರಕ್ಷಣೆ ಆರಂಭ. ಓಕೆ, ತುಂಬಾ ವಂದನೆಗಳು. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇನೆ. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೋಧಕರಾದ ಮುರಳಿ ಅವರೇ, ಈಗಾಗಲೇ ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. 5 ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ 6 ಅಂತ ಇಟ್ಕೊಳ್ಳೋಣ. ಆದಾಮನ್ನ ನಾವು ಬಿಡಕ್ಕಾಗೋದಿಲ್ಲ, ಯಾಕೆಂದ್ರೆ ನಾವು ಆದಿಕಾಂಡದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಅದಾದ್ಮೇಲೆ ಯಾರು? 7ನೆಯ ಆ ವಂಶಾವಳಿಯಲ್ಲಿ ಆನೋಕನ ವಿಚಾರದಲ್ಲಿ ನೋಡ್ತೇವೆ. ಆನೋಕನು ದೇವರ ಸಂಗಡ ನಡೆದಾಡಿದನು ಎಂಬುದಾಗಿ, ದೇವರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡು ಈ ಒಂದು ಪಾಪ ತುಂಬಿದ ಲೋಕದಲ್ಲಿಯೂ ಸಹ ಇಂಥ ಒಬ್ಬ ಭಕ್ತಿವಂತನಾಗಿ ಜೀವಿಸ್ಬೋದು ಎಂಬುದಕ್ಕೆ ಅವನು ಒಂದು ಒಳ್ಳೆಯ ಒಂದು ಮಾದರಿ ಎಂಬುದಾಗಿ ನಾವು ನೋಡ್ತೇವೆ. ನೆನೆ ನಾನು ಬೋಧಕರು ಚರ್ಚೆ ಮಾಡ್ತಿದ್ವಿ. ಬೋಧಕರು ಹೇಳಿದ್ರು ಮಾನವನು ಕೂಡ ದೇವರಂಗೆ ಬಾಳಬಹುದು ಎಂಬತಕ್ಕಂತ ಒಂದು ಇದಕ್ಕೆ ಅನೋಕನು ಉದಾಹರಣೆ ಅಲ್ವೇ? ಹೌದು, ಖಂಡಿತವಾಗಿ. ಮುಂದುವರಿಸಿ, ಮುಂದಿನ ವ್ಯಕ್ತಿ. ಆ ನಂತರ ಅಲ್ಲಿ ಬಂದಂತ ಇನ್ನೊಬ್ಬ ಬಹಳ ಆಕರ್ಷಕ ವ್ಯಕ್ತಿ ಅಂದರೆ ನೋಹ. ಮಾನವರು ದೇವರಿಗೆ ವಿರುದ್ಧವಾಗಿ ಸೈತಾನನ ಸಹಕಾರದಿಂದ ಪಾಪವನ್ನು ಈ ಭೂಮಿಯ ಮೇಲೆ ತುಂಬಿಸಿದ್ರು. ಪಾಪದಿಂದ ಭೂಮಿಯನ್ನು ತುಂಬಿಸಿದ್ರು. ಹೀಗಾಗಿ ಕೆಟ್ಟತನವು ತನ್ನ ಉನ್ನತ ಸ್ಥಾನದಲ್ಲಿ ಇದ್ದಾಗ, ಈ ಭೂಮಿ ಕೆಟ್ಟತನದಿಂದ ತುಂಬಿ ತುಳುಕುವಾಗ ದೇವರು ನೋಹನನ್ನು ಕರೆದ್ರು ಎಚ್ಚರಿಸಲಿಕ್ಕೆ. ಮಳೆ ಆಗ್ತಿರ್ಲಿಲ್ಲ ಆ ಕಾಲದಲ್ಲಿ. ಮಳೆ ಆಗುತ್ತೆ, ಈ ಭೂಮಿಯನ್ನು ನಾನು ನಾಶ ಮಾಡ್ತೇನೆ, ನೀನೆಲ್ಲರನ್ನ ಎಚ್ಚರಿಸು ಅಂತ ನೋಹನಿಗೆ ದೇವರು ಹೇಳಿದಾಗ, ನೋಹ ದೇವರನ್ನ ನಂಬಿ, ಜನರೇ ದೇವರೆಡೆಗೆ ತಿರುಗಿರಿ, ತಿರುಗದಿದ್ದರೆ ಪ್ರಳಯದಿಂದ ನಾಶವಾಗ್ತೀರಿ ಅಂತ ಬಹಳ ಧೈರ್ಯದಿಂದ ಸಾರಿದ. ಸೊ ನೋವಾ ವಾಸ್ ಅನ್ ಅಡ್ವೆಂಟಿಸ್ಟ್ ಅಲ್ವೇ? ಅದು ಹೇಳ್ಬೋದು. ಯಾಕಂದ್ರೆ ಈಗ ನಾವು ಹೇಳ್ತೇವೆ ಯೇಸು ಸ್ವಾಮಿ ಆಕಾಶವನ್ನು ತೆರೆದು ಬರ್ತಾನೆ ಅಂತ ಹೇಳಿದ್ರೆ ಅನೇಕ ಜನರು ಹೌದೇ, ನಿಜವೇ ಎಂಬುದಾಗಿ ಹೇಳ್ತಾರೆ. ಈಗ ಮಳೆ ಅನ್ನೋದು ಗೊತ್ತೇ ಇರಲಿಲ್ಲ ಅವರಿಗೆ. ಅವು ಮಳೆ ಬಗ್ಗೆ 120 ವರ್ಷಗಳು ಅವನು ಮುಂದುವರಿಸಿ. ಮುಂದಿನ ವ್ಯಕ್ತಿ ಯಾರು? ಮುಂದಿನ ವ್ಯಕ್ತಿ ನನ್ನನ್ನು ಕೇಳುವುದಾದರೆ ಅಬ್ರಹಾಮನು ಎಂಬುದಾಗಿ ನೋಡ್ತೇವೆ. ಅಬ್ರಹಾಮನನ್ನು ಅನ್ಯ ಜನಾಂಗದವರಿಂದ ದೇವರು ಆರಿಸಿ, ನೀನು ನಿನ್ನನ್ನು ಒಳ್ಳೆಯ ದೇಶಕ್ಕೆ ಕೊಂಡೊಯ್ತೇನೆ, ಹೊರಗೆ ಬಾ ಅಂದಾಗ ಮುಂದೆ ತನ್ನ ಭವಿಷ್ಯದಲ್ಲಿ ಏನಿದೆ, ಅವನ ಒಂದು ಮುಂದಿನ ಒಂದು ಜೀವನ ಹೇಗಿರ್ತದೆ ಏನನ್ನು ಯೋಚಿಸದೆ ದೇವರಲ್ಲಿ ಸಂಪೂರ್ಣ ಭರವಸೆವಿಟ್ಟು ಆತನು ತನ್ನ ಜನಾಂಗದವರನ್ನು, ತನ್ನ ಆಸ್ತಿ ಪಾಸ್ತಿ ಪ್ರತಿಯೊಂದನ್ನು, ಆತನು ಬಹಳ ಐಶ್ವರ್ಯವಂತನಾಗಿದ್ದ. ಬಹಳಷ್ಟು ಸೇವಕರಿದ್ದರು, ಬಹಳಷ್ಟು ಕುರಿ ದನ ಮೇಕೆಗಳೆಲ್ಲವಿದ್ದು, ಇವೆಲ್ಲವನ್ನು ಅವನಿಗೆ ಎಷ್ಟು ತೆಗೆದುಕೊಳ್ಳೋಕ್ಕಾಗ್ತದೆ ತೆಗೆದುಕೊಂಡು ಆತನು ದೇಶವನ್ನು ಬಿಟ್ಟು ಬಂದ ಎಂಬುದಾಗಿ ನೋಡ್ತೇವೆ. ಒಬ್ಬ ನಂಬಿಕೆಯ ಪಿತಾಮಹನು ಎಂಬುದಾಗಿ ಜನರು ಕರೆಯುವುದನ್ನು ನಾವು ನೋಡ್ತೇವೆ. ಅದನ್ನು ಆತನ ಜೀವನ ಚರಿತ್ರೆಯನ್ನು ಓದುವಾಗ ನಂಬಿಕೆ ಎನ್ನುವಂಥದ್ದನ್ನು ಎಲ್ಲ ಕಡೆಯಲ್ಲಿಯೂ ಅದೊಂದು ನಿದರ್ಶನವಾಗಿ ಜನರಿಗೆ ತೋರಿಸುವುದನ್ನು ನೋಡ್ತೇವೆ. ಪ್ರಾಮುಖ್ಯವಾಗಿ ತನ್ನ ಸ್ವಂತ ಮಗನನ್ನೇ ಬಲಿಯಾಗಿ ಅರ್ಪಿಸು ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ತಂದೆ ದೇವರ ಆ ಒಂದು ಗುಣಾತಿಶಯವನ್ನು ಅಬ್ರಹಾಮನ ಜೀವಿತದಲ್ಲಿ ನಾವು ಕಾಣ್ಬೋದು. ಯಾವ ರೀತಿಯಲ್ಲಿ ತಂದೆ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟ ರೀತಿಯಲ್ಲಿ ಈತನು ತನ್ನ ಒಬ್ಬನೇ ಮಗನನ್ನು ಸ್ವಾಮಿಗೆ ಬಲಿಯಾಗಿ ಅರ್ಪಿಸಲಿಕ್ಕೆ ಅವನು ಹಿಂಜರಿಲಿಲ್ಲ ಎಂಬುದಾಗಿ ನೋಡ್ತೇವೆ. ಆಗ ದೂತರಲ್ಲಿ ಬಂದು, ಓ ಅಬ್ರಹಾಮನೇ, ನಿನ್ನ ನಂಬಿಕೆ ನಾವು ಕಂಡುಕೊಂಡಿದ್ದೇವೆ, ಇನ್ನು ಅದನ್ನು ಕೊಲ್ಲಬೇಡ ಎಂಬುದಾಗಿ ಹೇಳಿ. ಸೊ ಇದು ಈ ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮನು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದ್ದಾನೆ ಅಲ್ವೇ? ಖಂಡಿತವಾಗಿ. ಮುಂದುವರಿಸಿ ಬೋಧಕರೇ. ಸೊ ಈ 5 ಜನರ ಬಗ್ಗೆ ನಾವು ಚರ್ಚಿಸುವಾಗ ಇವರು ಈ ಆಧ್ಯಾತ್ಮಿಕ ಗುಣಗಳನ್ನು ಹೊಂದಿದಂಥ ಭೂಮಿಯ ಮೇಲಿರುವ ಜನರನ್ನು ಸೂಚಿಸ್ತಾರೆ. ಮುಂದಿನ ವ್ಯಕ್ತಿ ಯಾಕೋಬ.
ಅಬ್ರಹಾಮನ ಮೊಮ್ಮಗ, ಇಸಾಕನ ಮಗ ಯಾಕೋಬ. ಯಾಕೋಬ ತನ್ನ ತಾಯಿಯ ಒಂದು ಪ್ರೇರಣೆನೋ ಸಹಕಾರವೋ ಇವುಗಳನ್ನು ಪಡೆದು ಭಾಳ ಕುತಂತ್ರಿಯಾದ. ಸೊ ಆತನು ಮೋಸದಿಂದ ಈ ಹಕ್ಕನ್ನು ತಮ್ಮ ಅಣ್ಣನಿಂದ ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ. ಅಣ್ಣನಕ್ಕಿಂತ ಮುಂದೆ ಓಡಲಿಕ್ಕೆ ತಾನು ಮನಸ್ಸು ಮಾಡಿದ. ಆದರೆ ದೇವರು ಅವನನ್ನು ಭೇಟಿ ಮಾಡಿ ಆತನಿಗೆ ತನ್ನ ಪ್ರೀತಿ ಕೃಪೆಯನ್ನು ತಿಳಿಸಿದಾಗ ಈತನು ಸಂಪೂರ್ಣ ಪರಿವರ್ತನೆಯನ್ನು ಹೊಂದಿ ದೇವರ ಕೈಯಲ್ಲಿ ಈ ಮಾನವ ಸಂಸ್ಕೃತಿಯ ಒಬ್ಬ ನಿರ್ದೇಶಕನಾದ. ಈ 12 ಕುಲಗಳಿಗೆ ಆತನು ಪಿತೃವಾದ. ಅಂತಂದರೆ ಈ ಭೂಮಿಯ ಮೇಲೆ ಮನುಷ್ಯರು ತಮ್ಮದೇ ಆದಂಥದ್ದನ್ನು ಎಷ್ಟೇ ಮಾಡಲು ಪ್ರಯತ್ನಿಸಿದರೂ ಕೆಟ್ಟದ್ದನ್ನು ದೇವರು ಅವರಿಗೆ ಕೊಡ್ತಕ್ಕಂಥ ಈ ಧರ್ಮಶಾಸ್ತ್ರದ ಮೂಲದ ತಿಳುವಳಿಕೆಯಿಂದ ಮಾರ್ಪಡ್ಬೋದು. ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಶುದ್ಧತೆಯನ್ನು ತರಲು ಇಚ್ಛಿಸ್ತಾನೆ. ಆ ಶುದ್ಧತೆಯನ್ನು ತಂದಂಥ ಉದಾಹರಣೆ ಒಬ್ಬ ಯಾಕೋಬ. ಈಗ ನಾವು ಈ ವ್ಯಕ್ತಿಗಳನ್ನು ನಾವು ತೆಗೆದುಕೊಂಡಾಗ ನಾವು ನಮ್ಮ ಸಭೆಗಳಲ್ಲಿ ಹೋಗಿ ನಾವು ದೇವರ ಸುವಾರ್ತೆಯನ್ನು ಹೇಳಬೇಕಾದ್ರೆ ಯಾವ ಒಂದು ವ್ಯಕ್ತಿಯ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಮಾತಾಡಬೇಕಾದ್ರೆ ಈಗ ಯಾಕೋಬನು ಎಂಬತಕ್ಕಂಥ ವಿಚಾರವನ್ನು ಈಗ ಬೋಧಕರು ಹೇಳಿದ್ದಾರೆ. ಅವರಿಂದ ಅವರು ಎಂತೇ ಒಂದು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ರು, ದೇವರು ಅವರನ್ನ ಕರೆದು ಅವ್ರ ಮೂಲಕ ಒಂದು ದೊಡ್ಡ ಒಂದು ವಿಷಯವನ್ನ ಮಾಡಿದ್ದಾರೆ ಅಂತ ನಾವು ನೋಡ್ತೇವೆ. ಕೊನೆಯ ಒಬ್ಬ ವ್ಯಕ್ತಿ ಕೊನೆಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ಯೋಸೆಫನನ್ನ ವಿಚಾರವಾಗಿ ಉಲ್ಲೇಖಿಸದೆ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ಯೋಸೆಫ ಕೂಡ ಒಂದು ಒಳ್ಳೆ ಉದಾಹರಣೆ ಅಲ್ವೇ? ಖಂಡಿತವಾಗಿಯೂ ಸಾಕಷ್ಟು ಮಾಹಿತಿಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಸಮಯ ತುಂಬಾ ಕಡಿಮೆ ಇದೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನ ಮುಗಿಸೋಣ. ಬೋಧಕರಾದ ಪೀಟರ್ ಅವರೇ ದಯವಿಟ್ಟು ಪ್ರಾರ್ಥಿಸಿ. ಪರಿಶುದ್ಧ ಪರಲೋಕದಲ್ಲಿರುವ ತಂದೆಯೇ, ಆದಿಕಾಂಡ ಪುಸ್ತಕದ ಮೂಲಕ ನೀನು ಹೇಗೆ ಈ ಜಗತ್ತನ್ನು ಸೃಷ್ಟಿಸಿ ಮಾನವರನ್ನು ನಿನ್ನವರನ್ನಾಗಿ ಮಾಡಿ ಬಿದ್ದು ಹೋದವರನ್ನು ಎತ್ತಿ ರಕ್ಷಣೆಗಾಗಿ ಅವರನ್ನು ನೀನು ಇಟ್ಟಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ. ಭಾಗವಹಿಸಿದ ಪ್ರತಿಯೊಬ್ಬ ಶ್ರೋತೃಗಳನ್ನ ನೀನು ಆಶೀರ್ವದಿಸೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್. ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಅನುಭವದಿಂದ ನಮ್ಮ ಪ್ರಿಯ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ದೇವರ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಪ್ರಿಯ ವೀಕ್ಷಕರೇ, ಆದಿಕಾಂಡದಲ್ಲಿ ಬರೀ ಸೃಷ್ಟಿ ಮಾತ್ರ ಇಲ್ಲ, ಇನ್ನು ಸಾಕಷ್ಟು ಮಾಹಿತಿಗಳಿದೆ ಎಂಬತಕ್ಕಂಥದ್ದೇ ಈ ಚರ್ಚೆಯ ಒಂದು ವಿಚಾರದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದಿಕಾಂಡ ಪುಸ್ತಕವನ್ನು ಓದಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.